ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆದ್ಮೇಲೆ DK ಶಿವಕುಮಾರ್ ಅವರು ಶಾರ್ ಅವರ ತಂತ್ರಕ್ಕೆ ಪ್ರತಿತಂತ್ರ ಹಾಕಿ ನಾವು ಮಾಡಬಲ್ಲೆವು ನಿಮ್ಮಂಥ ರಾಜಕೀಯ ಅಂತೇಳಿ ತೋರಿಸ್ಕೊಂಡಿದ್ದಾರೆ, ಗೆದ್ದಾರ. BJPಗೆ ಚಳ್ಳಿ ಅಂತ ತಿನ್ಸಿದಾರೆ, JDSಗೆ ತನ್ನಂತ ಮುಟ್ಟಿ ನೋಡ್ಕೊಳಂಗೆ ಮಾಡಿದ್ದಾರೆ. ಇದು ಬಹಳ ಪ್ರಮುಖವಾದ ಗೆಲುವಂತೆ ಅವ್ರಿಗೆ ಅನಿಸೋದು, ಇಲ್ಲಂತಲ್ಲ. ಅದು ಇದೇ ಗೆಲುವೇನು? ಮೋದಿ ರಾಜಕಾರಣ ಅಥವಾ ಶಾರ್ ರಾಜಕಾರಣ ಇದು ಒಂದು ರೀತಿಯಿಂದ ಕಾಂಗ್ರೆಸ್ನ ಮುಂದುವರಿಕೆ. ಹಳೆ ಕಾಂಗ್ರೆಸ್ನ ನೀತಿಯನ್ನು ಮುಂದುವರಿಸ್ಕೊಂಡು ಹೋಗ್ಬೇಕಾಗಿ DK ಅವರು. ಹೌದು, ಹಳೆ ರಾಜಕಾರಣದ ಮೇಲೆ ಬಂದಂಥವರು ಟ್ರಬಲ್ ಶೂಟರು, ಅದೇ ಕಾಲಕ್ಕೆ ತಮ್ಮ ಬೇಕಂತ ಮುಚ್ಕೊಳ್ಬಲ್ಲರು, ಬೇಡದವ್ರು ಹೊರಗೆ ಹಾಕಬಲ್ಲರು, ಒಳ್ಳೆ ತಂತ್ರಗಾರಿಕೆಯಲ್ಲಿ ಮುಂದುವರೆದಂಥವ್ರು DK ಅವರು. ಈಗೇನೋ ಅವ್ರಿಗೆ ಗೆದ್ದಂಗೆ ಅನ್ನಿಸ್ತಾ ಇದೆ. ಅದು ಇದು ಪರ್ಮನೆಂಟ್ ಗೆಲುವ ಅಂತ ಒಂದು. ಯಾಕಂದ್ರೆ ಇಂಥ ರಾಜಕೀಯದಲ್ಲಿ ಇವತ್ತು ಮೋದಿ ಮತ್ತು ಶಾರ್ ಅವರು ಪಾರಂಗಿತರು ಅನ್ನೋದು ಇಡೀ ದೇಶ ತುಂಬ ನಡೆದಂಥ ಘಟನೆಗಳ ಸಾಕ್ಷಿ. ವೆಸ್ಟ್ ಬೆಂಗಾಲ್ ಆಗಿರ್ಬೋದು, ಅದೇ ಕಾಲಕ್ಕೆ ನಮ್ಮ ಮಹಾರಾಷ್ಟ್ರ ಆಗಿರ್ಬೋದು, ಇಲ್ಲ ಗೋವಾ ಆಗಿರ್ಬೋದು, ಕರ್ನಾಟಕದ ಹಿಂದೆ ಆಗಿರ್ಬೋದು. ನೀವು ನೋಡಿದ್ದೀರಿ ಅದನ್ನು, ಲೋಟಸ್ ಆಪರೇಷನ್ನ. ಅಂದ್ರೆ ಎಲ್ಲ ಕಡೆ ನಿಂತ ರಾಜಕಾರಣ ಮಾಡ್ತಾರೆ. ಅದು ರಾಜಕಾರಣ ನೀವು ಮಾಡಿದಿರಿ ಅಷ್ಟೇ. ಇದರಂಥ ಇದು ಸಮಾಧಾನ ಪಡ್ಕೊಳ್ಳುವಂಥದ್ದಲ್ಲ. ಇವತ್ತು ಅಧಿಕಾರದಲ್ಲಿದ್ದೀರಿ ಮಾಡಿದಿರಿ, ನಾಳೆ ಅವ್ರ ಅಧಿಕಾರದಾಗಿದ್ದರೆ ಅವ್ರು ಮಾಡ್ತಾರೆ. ಅದು ಸಿಂಪಲ್, ಇಟ್ ಈಸ್ ಥಿಂಕೇಬಲ್ ಸಬ್ಜೆಕ್ಟ್. ಅಂದಾಗ ಇದನ್ನು ಮುಂದುವರಿಸ್ಕೊಂಡು ಹೋಗ್ಬೇಕಾ ಅಥವಾ ಬೇರೆ ರಾಜಕೀಯ ಮಾಡ್ಬೇಕಾ ಅಂತ ಈಗ ಅನೇಕ ಸವಾಲುಗಳು ಈ DK ಅವ್ರ ಮುಂದಿದ್ದಾವೆ. ಮೊದಲೇ ದೊಡ್ಡ ಸವಾಲು ಅಂದರೆ ಈ ಸದ್ಯ ಎದುರಿಗೆ ಬರುವಂಥದ್ದು ಖಾತೆ ಹಂಚಿಕೆ ಜೊತೆಗೆ ಇನ್ನು 20 ಮಂತ್ರಿಗಳನ್ನು ಯಾರನ್ನು ಯಾವ ರೀತಿ ಆಯ್ಕೆ ಮಾಡಬೇಕು, ಯಾರಿಗೆ ಯಾವ ಖಾತೆ ಕೊಡ್ಬೇಕು ಅನ್ನೋ ದೊಡ್ಡ ಸವಾಲು ಸದ್ಯ ಅದ. ಯಾಕಂದ್ರೆ ಇಲ್ಲಿ ಎಲ್ಲರೂ ನಾನು ಮಿನಿಸ್ಟರ್ ಆಗಲೇಬೇಕು, ನಾನು ಮಿನಿಸ್ಟರ್ ಆಗಲೇಬೇಕು, ಅವಕಾಶಕ್ಕೆ ನಾನು CM ಆಗಲೇಬೇಕು ಅನ್ನೋಂಥವ್ರು ಸಾಕಷ್ಟು ಇದ್ದಾರೆ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಇಲ್ಲೆಲ್ಲ ಇರುವಂಥವ್ರು ಎಲ್ಲರಿಗೂ ಅಧಿಕಾರ ಬೇಕಾಗಿದೆ. ಇವ್ರನ್ನೆಲ್ಲ ಅಧಿಕಾರಿ ಆಸೆ ಇಟ್ಕೊಂಡಂಥವ್ರನ್ನ ತೆಕ್ಕೆಯಲ್ಲಿ ಹಾಕೊಂಡು ಮುಂದೆ ಹೋಗೋದು ಸುಲಭದ ಕೆಲಸ ಅಲ್ಲ. ಈ ದಿಶೆಯಲ್ಲೇ ಈಗಾಗಲೇ ಸಾಕಷ್ಟು ಗೆಲುವನ್ನು ನಮ್ಮ DK ಅವ್ರು ಗೆದ್ದರು ಸಹಿತ. ಅದರಲ್ಲೂ ಮುಖ್ಯವಾಗಿ ಒಂದು ಭಾಳ ಮಹತ್ವ ಡೆವಲಪ್ಮೆಂಟ್ ಏನಾಗಿ ಬಿಡ್ತಪ್ಪ ಅಂತಂದರೆ, ಹೈಕಮಾಂಡ್ ಥ್ರೂ ಸಿದ್ದರಾಮಯ್ಯನ ಬಗ್ಸೋ ಜೊತೆಗೆ ಅವರ ಅತ್ಯಂತ ಆತ್ಮೀಯರನ್ನು ಅವರಿಂದ ದೂರ ಸರಿಸಲು ಯಶಸ್ವಿಯಾಗಿದ್ದಾರೆ DK ಅವರು. ಯಶಸ್ವಿಯಾಗಿದ್ದ ಪರಿಣಾಮ ಇವತ್ತು CM ಆಗಿದ್ದಾರೆ. ಇಲ್ಲದ್ರೆ CM ಆಗೋದು ಭಾಳ ಕಷ್ಟ ಇದೆ. ಯಾಕಂದ್ರೆ ಒಂದೇದು ಹೈಕಮಾಂಡ್ ಮೇಲೆ ಪ್ರೀತಿ ಇತ್ತು ಸರಿ, ಆದರೆ ಹೈಕಮಾಂಡ ದೃಢವಾಗಿ ನಿರ್ಧಾರ ತೊಗೊಳ್ಬೇಕಾಗಿತ್ತಂದ್ರೆ ಇಲ್ಲಿ ಲೋಕಲ್ ಶಾಸಕರ ವಿಶ್ವಾಸ ಬೇಕಾಗಿತ್ತು ಅವ್ರಿಗೆ. ಅವರೆಲ್ಲರೂ ಶಾಸಕರ ಸಪೋಸ್ ಏನಾದರೂ ಸಿದ್ದರಾಮಯ್ಯನವ್ರ ಬೆಂಡಿಗೆ ನಂತರ ನಾವು ಮಾತಾಡಿ ಕೆಟ್ಟ ಆಗ್ತೀವಿ ಅನ್ನುವಂಥ ಆ ಸಂದರ್ಭದಲ್ಲಿ ಭಾಳ ವೆಲ್ ಪ್ಲ್ಯಾನ್ ಅವ್ರು ಮಾಡಿದ್ರು, ಅದನ್ನ ಎಕ್ಸಿಕ್ಯೂಟ್ ಮಾಡಿದ್ರು. ರಾಜನ್ ಅವ್ರಿಗೆ ಭೇಟಿ ಆದರು, ಸತೀಶ್ ಅವ್ರಿಗೆ ಭೇಟಿ ಆದರು, ಮಹದೇವಪ್ಪನವ್ರಿಗೆ ಭೇಟಿ ಆದರು. ಸಿದ್ದರಾಮಯ್ಯರ ಅತ್ಯಂತ ಸಾಮೀಪ್ಯದಲ್ಲಿ ಯಾರಿದ್ರು ಅವ್ರನ್ನೆಲ್ಲರನ್ನೂ ಭೇಟಿಯಾಗಿ ತಮ್ಮ ವಿಶ್ವಾಸ ಗಳಿಸೋ ಜೊತೆಗೆ ಮೆಸೇಜು ಕೊಟ್ಟರು. ಜೊತೆಗೆ ಒಂದು ಏನಾಯಿತು ಗೊತ್ತಿಲ್ಲ, ಇವತ್ತು ಸಹಿತ ಅದು ಟಾಪ್ ಸೀಕ್ರೆಟ್. ಸಿದ್ದರಾಮಯ್ಯರ ಬಲಗೈ ಬಂಟರಂತಿದ್ದಂತಹ ಸತೀಶ್ ಅವರನ್ನು ಬದಿಗೆ ಸರಿಸಲು ಯಶಸ್ವಿ ಆದ. ಹೀಗಾಗಿ ಇವತ್ತು CM ಪದವಿಯಲ್ಲಿ ಕುಳಿತಿದ್ದಾರೆ. ಈಗ ಮುಂದಿರುವಂಥ ಸವಾಲುಗಳು ಏನಪ್ಪ ಅಂತಂದ್ರೆ, ಈಗ ಒಂದಂತೂ ಗೆದ್ದರು. ಈಗಾಗಲೇ 5 ಜನರನ್ನು 4 ಜನ ಸೇರುವಲ್ಲಿ 5 ಜನ ಸೇರಿಸಿ ವಿಧಾನ ಪರಿಷತ್ತಲ್ಲಿ ಸಂಖ್ಯಾತ ಮಾಡಿಕೊಂಡ್ರು. ಅದೇ ಕಾಲಕ್ಕೆ BJP ಶಿಸ್ತಿನ ಪಕ್ಷ, ನಾವು ಶ್ರೇಷ್ಠ ಪಕ್ಷ ಅಂತ ಹೇಳ್ಕೊತಾ ಇದ್ರು, ಅಲ್ಲಿ ಹೊಡೆದಾಗ ಕೊಟ್ಟರು. ಶಾರ್ ಅವ್ರು ಏನು ತಂತ್ರ ಮಾಡಿ ಗೆಲ್ತಾ ಇದ್ರು, ಅದಕ್ಕೆ ಪ್ರತಿತಂತ್ರ ಮಾಡಿದರು. ಅಡ್ಡಿಲ್ಲ, ಬರೋಬ್ಬರಿ ಇದೆ. ಈಗಿನ ರಾಜಕೀಯಕ್ಕೆ ಹೊಂದುವಂಥದ್ದು. ಆದರೆ ಇವತ್ತು DK ಅವರಿಂದ ಇಷ್ಟರಿಂದ ಇಡೀ ಮುಂದಿನ ದಿನಗಳಲ್ಲಿ ಗೆಲ್ಲಲಿಕ್ಕೆ ಸಾಧ್ಯನಾ ಅನ್ನುವಂಥದ್ದು. ಯಾಕಂದ್ರೆ ಇಡೀ ದೇಶ ತುಂಬ ಜನ ನೋಡ್ತಾನೆ ಇದ್ದಾರೆ. ಇವತ್ತು ಸಾಕಾಗಿ ಹೋದಂಗೆ ಆಗ್ಯದ. ಹೇಗೋ ಏನೋ ಗೆಲ್ಲುವಂಥ ಒಂದು ಸೂತ್ರವನ್ನು ಇವತ್ತು BJP ಮಾಡ್ಕೊಂಡದು. ಈಗಾಗಲೇ ಒಂದು ಇಲೆಕ್ಷನ್ನ 2020 ನಂತರ ಸೋತಿಲ್ಲ ಈ ವಿಧಾನಸಭಾ ಚುನಾವಣೆಗಳಲ್ಲಿ. ಇನ್ನು ಮುಂದಿನ ಸಲನೂ ಏನೇನು ಆಗ್ಬೋದು, ಹೌದು ಇಲ್ಲಂತಲ್ಲ. ಮೊದಲಿಂದ ತಿಳ್ಕೊಬೇಕಾಗಿದೆ, ಕೇರಳದಲ್ಲೇ BJP ಅಸ್ತಿತ್ವದಲ್ಲಿಲ್ಲ, ತಮಿಳುನಾಡಿನಲ್ಲೂ ಇಲ್ಲ. ಹೀಗಾಗಿ ಅದ್ರ ಬಗ್ಗೆ ನಾವು ಇಲ್ಲಿ ಕೌಂಟ್ ಮಾಡುವಂಥದ್ದು ಇಲ್ಲ. ಅಂದರೆ SIR ಆದರೂ ಸಹಿತ ಅಲ್ಲೇ ತಿಳುವಳಿಕೆ ಜನ ಇರೋದ್ರಿಂದಾಗಿ SIR ಅಲ್ಲಿ ಯಾವ ಪ್ರಭಾವ ಮಾಡಲಿಲ್ಲ.
ಆದರೆ ಇದೇ ಮಾತನ್ನು ಇವತ್ತು ನಾವು ಉತ್ತರ ಪ್ರದೇಶದಲ್ಲೇ ಮತ್ತು ಇನ್ನೊಂದು ಕಡೆ ಹೇಳಲಿಕ್ಕೆ ಸಾಧ್ಯ ಇಲ್ಲ, ಈವನ್ ಕರ್ನಾಟಕದಲ್ಲಿ ಸಹಿತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂತಂದರೆ ಕರ್ನಾಟಕದಲ್ಲಿ ದಿನ ಕಾಂಗ್ರೆಸ್ ಗೆದ್ದಿರ್ಬೋದು, ಆದರೆ 2028 ಚುನಾವಣೆ ಅಂದ್ಕೊಂಡಂಗಿಲ್ಲ ಅನ್ನೋದಷ್ಟು ಸತ್ಯದ. ಈ ದಿಶೆಯಲ್ಲೇ ಇವತ್ತು ಮಾಡುತ್ತಿರುವಂಥ ರಾಜಕಾರಣ ಮಾಡಿದರೆ ಯೋಗ್ಯನಾ? ಇವತ್ತೇನು ಪ್ರಯತ್ನ ನಡೆಸಿದ್ರೆ ಡಿ ಕೆ ಶಿ ಅವರು JDS ಪೂರ್ತಿ ಮುಗಿಸ್ಬೇಕಪ್ಪ ಅಂತೇಳಿ ಅದರ ಎಲ್ಲ ಸದಸ್ಯರನ್ನು ಅಥವಾ ಹೆಚ್ಚು ಮ್ಯಾಕ್ಸಿಮಮ್ ಇದ್ದವರನ್ನು ತಮ್ಮ ಕಾಂಗ್ರೆಸ್ಗೆ ಹೇಳ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದಾರೆ, ಕೈ ಆಪ್ರೇಷನ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಇವೆಲ್ಲವೂ ಈ ಸ್ಥಾಪಿತ ರಾಜಕಾರಣ ಇಂದ ಕಾಂಗ್ರೆಸ್ ಇದನ್ನು ಮಾಡ್ತಾ ಬಂದದ. ಇವತ್ತು ಅದನ್ನು ಮಾಡಿದ್ದಕ್ಕಾಗಿನ ಈ ನಡುವ ಕಾಂಗ್ರೆಸ್ ಇದ್ದಿದ್ದು ಪೂರ್ಣವಾಗಿ ತಳ ಸೇರಿತ್ತು ಅನ್ನೋದನ್ನು ಯಾರೂ ಮರೀಲಿಕ್ಕೆ ಸಾಧ್ಯ ಇಲ್ಲ. ಈಗಿನ ಒಂದು ಏನಾಗ್ತಾ ಇದೆ ಕಾಲ ಏನಪ್ಪ ಅಂದ್ರೆ ರಾಹುಲ್ ಗಾಂಧಿಯವರ ಸಹನೆಯ ಪಾದಯಾತ್ರೆಯ ಬಸ್ ಯಾತ್ರೆಯ ಜೊತೆಗೆ ಪ್ರತಿಯೊಂದು ಸಮಸ್ಯೆಯನ್ನು ತಳಕ್ಕೆ ಹೋಗಿ ನೋಡುವಂಥ ತಳ ಸಮುದಾಯದ ಜೊತೆಗೆ ಭೇಟಿ ಆಗುವಂಥ ಕೆಲಸ ಮಾಡ್ತಾ ಇದ್ದಾರೆ. ಜೊತೆಗೆ ಹೊಸದು ಅಲಾಟ್ ಮಾಡ್ಕೊಂಡಿದ್ದಾರೆ. OBC, ದಲಿತ ಮತ್ತು ಆದಿವಾಸಿ ಮೈನಾರಿಟಿ ಇವರನ್ನು ವಿಶ್ವಾಸ ತೆಗೆದುಕೊಳ್ಳುವಂಥ ಕೆಲಸ ಮಾಡಿ ಅದರಲ್ಲಿ ಯಶಸ್ವಿ ಆಗ್ತಾ ಇದ್ದಾರೆ. ಈ ದಿಶೆಯಲ್ಲಿ ಇವತ್ತು ಡಿ ಕೆ ಶಿ ಅವರು ಚಿಂತನೆ ಮಾಡಬೇಕಾಗಿದೆ. ಯಾಕಂದರೆ ಹಳೆಯ ಕಾಂಗ್ರೆಸ್ಸಿನ ಚಾಲಿಯಿಂದ ಇವತ್ತು ಗೆದ್ದಿರ್ಬೋದು, ಅಥವಾ ಮೋದಿ ಶಾ ಅವರು ಏನು ರೀ ಹಳೆಯ ಕಾಂಗ್ರೆಸ್ನ ಮುಂದುವರಿಕೆ ಅವರು. ಹಿಂದಿನ ಕಾಂಗ್ರೆಸ್ ಇದನ್ನ ಮಾಡಿದ್ರು, ಪಾರ್ಟಿ ಹೊಡಿದು ಮಾಡೋದು, ತಮ್ಮ ಬೇಕಾದವರು CM ಮಾಡೋದು, ಮತ್ತೆ ಲೀಡಿಸ್ ಹೋಗೋದು ಮಾಡ್ತಾಯಿದ್ರು. ಆ ಎಲ್ಲ ಕಾರಣಗಳಿಂದ ಮುಂದೆ ನಮ್ಮವ್ರು ಇರಲ್ಲಪ್ಪ ಎಲ್ಲದ್ರ ಜಾಗದಲ್ಲೇ, ನಮ್ಮ ಮನೆ ಮಂದಿ ಇರಲಿ, ನಮ್ಮವ್ರು ಇರಲಿ ಅನ್ನೋಂಥ ನೀತಿ ಮಾಡಿದರು. ಅವ್ರು ಒಟ್ಟು ಪರಿಣಾಮ ಕಾಂಗ್ರೆಸ್ ತಳಕೊಂಡಿತ್ತು, ಪಾತಾಳಕ್ಕೆ ಸೇರಿತ್ತು. ಆದರೆ ಅದು ಮೇಲೆ ಹೇಳೋದಕ್ಕೆ ಕಾರಣ ಅಂದರೆ ಇವತ್ತು ರಾಹುಲ್ ಗಾಂಧಿಯವರ ಗಾಂಧೀಜಿಯವ್ರ ನಡೆ ಭಾಳ ನೆನಪಿಡ್ಬೇಕು. ನಾವು ರಾಜಕೀಯ ಮಾಡೋಗಿದ್ರು ರಾಜನೀತಿ ಮಾಡಬೇಕು ಅನ್ನೋದು ಹೊಸ ಪಾಠ ಶುರು ಮಾಡಿದ್ದಾರೆ. ಅದಕ್ಕೆ ಜನ ನಿಧಾನಕ್ಕೆ ನಂಬ್ತಾ ಇದ್ದಾರೆ. ಆ ನಂಬಿಕೆಯನ್ನು ಬೆಳೆಸೋ ದಿಶೆಯಲ್ಲೇ ಇವತ್ತು ಡಿ ಕೆ ಶಿ ಅವ್ರು ಹೆಜ್ಜೆ ಇಡಬೇಕಾಗಿದೆ. ಯಾಕಂದ್ರೆ ಒಂದಿಷ್ಟು ವಯಸ್ಸಿನವ್ರು ಇದ್ದಾರೆ, ಯಾಕೆ ರಾಜಕೀಯದಲ್ಲಿ 62-64 ವಯಸ್ಸು ಹೆಂಗೇನೋ ಮುದುಕಂತಲ್ಲ, ಆದವರು ಇದ್ದಂಥವ್ರು ಇವತ್ತಿನ ಹೊಸ ರಾಜಕೀಯ ಮಾಡಬೇಕಾಗಿದೆ, ಹೊಸದು ತರಬೇಕಂತಾಗಿದೆ. ಬರೋ ಹೊಸದು ತಂದ್ರಲ್ಲ, ರಾಜಕೀಯ ಇದ್ರೆ ಹೊಸತನ ಬರಬೇಕಾಗಿದೆ. ರಾಹುಲ್ ಗಾಂಧಿಯವರು ಇವತ್ತು ಮಾಡಲಿಕ್ಕೆ ಹೊರಟಿದ್ದನ್ನು ಗಮನದಲ್ಲಿಟ್ಟುಕೊಂಡ ಇಲ್ಲಿಯ ರೈತ ಪರವಾದಂಥ ಕಾನೂನು ತರಬೇಕಾಗಿದೆ, ರೈತರಿಗೆ ಮಾರ್ಕೆಟ್ ಕೊಡುವಂಥದ್ದು ಆಗಬೇಕಾಗಿದೆ ರೀ, ಕೂಲಿಕಾರರಿಗೆ ಉದ್ಯೋಗ ಸಿಗುವಂಥ ಮಾಡಬೇಕಾಗಿದೆ. ರಾಮ್ಜಿ ಮಾಡಿ ಈ ಮನರೇಗಾದ ಮೂರನ್ನು ಇವತ್ತು ಮೋದಿ ಅವರು ಮುರಿದು ಹೋಗಿದ್ದಾರೆ. ಯಾಕಂತಂದರೆ 60% ಅಷ್ಟೇ ಕೊಡೋರು ಅವರು, ಇನ್ನು 40% ನೀವು ಹಾಕಬೇಕಾಗ್ತದೆ. ಅದರಲ್ಲೇ ಅದು ರಾಜ್ಯದ ಈ ಟ್ಯಾಕ್ಸ್ ವ್ಯವಸ್ಥೆಯನ್ನು ನೋಡಿದರೆ ಮ್ಯಾಕ್ಸಿಮಮ್ ಟ್ಯಾಕ್ಸ ಸೆಂಟ್ರಲ್ಗೆ ಹೋಗೋದ್ರಿಂದಾಗೆ ಇದನ್ನು ನಡೆಸ್ಲಿಕ್ಕೆ ಸಾಧ್ಯನ, ಉದ್ಯೋಗ ಕೊಡಲಿಕ್ಕೆ ಸಾಧ್ಯನ ಅನ್ನುವಂಥದ್ದು. ಅಂದ್ರೆ ಒಟ್ಟಾರೆ ಡಿ ಕೆ ಶಿ ಅವರಿಗೆ ಮಾಡಿದ್ದು ಒಂದು ಹಂತದವರೆಗೆ ಸರಿ. ಆದರೆ ಇವತ್ತು ನಮ್ಮ ರಾಹುಲ್ ಗಾಂಧಿಯವರು ವಿದ್ಯಾರ್ಥಿಗಳು ಭೇಟಿ ಆಗುವಂಥದ್ದು, ಕೋಟಾದಲ್ಲೇ ಮತ್ತು ಬೇರೆ ಕಡೆ ಭೇಟಿ ಆಗುವಂಥದ್ದು, ಎಲ್ಲ ಸಮಸ್ಯೆಗಳನ್ನು ಚಿಂತನೆ ಮಾಡುವಂಥದ್ದು, ರೈತರ ಸಮಸ್ಯೆ ಬಗ್ಗೆ ಚಿಂತನೆ ಮಾಡುವಂಥ ದಿಶೆಯಲ್ಲಿ ಹೊಸ ರಾಜಕೀಯವನ್ನು ಮಾಡಬೇಕಾಗಿದೆ. ಆ ಕೆಲಸವನ್ನು ಡಿ ಕೆ ಶಿ ಅವರಿಂದ ಮಾಡಲಿಕ್ಕೆ ಸಾಧ್ಯನಾ ಅನ್ನುವಂಥದ್ದು ಇವತ್ತು ದೊಡ್ಡ ಪ್ರಶ್ನೆ. ಯಾಕಂದ್ರೆ ಹಿಂದಿನ ರಾಜಕೀಯ ಮೋದಿ ಮತ್ತು ಶಾ ರಾಜಕೀಯ ಕೆಲವೇ ದಿನ ತೀರು ಸಾಧ್ಯತೆ ಇದ್ದಾವೆ. ಯಾಕಂದರೆ ಉದ್ಯೋಗ ಸೃಷ್ಟಿನೇ ಇಲ್ಲ ಅಂದಾಗ ಈ ಜನಜೀಗಳು ಅಥವಾ ಕಾಕ್ರೋಚ್ ಜನತಾ ಪಾರ್ಟಿ ಜನ ಇಂದಿಲ್ಲ ನಾಳೆ ಸಿಡಿದಿಲ್ಲ ಅವ್ರನ್ನ, ಅದ್ರ ಜೊತೆ ರೈತರು ಇಲ್ಲೊಂದು ಸಾಧ್ಯತೆಗಳಿದ್ದಾವೆ, ರೈತರು ಹೆಚ್ಚಾಗ್ತಾ ಇದ್ದಾರೆ. ಎಲ್ಲ ಕುಡ್ಕೊಂಡು ಇವತ್ತು ನೀವು ಎಷ್ಟೋ ಪ್ರಯತ್ನ ಮಾಡಿದ್ರು ಇಡೀ ಭಾರತವನ್ನು ಕಟ್ಟಿ ಆಳೋದಕ್ಕೆ ಸಾಧ್ಯ ಇಲ್ಲ. ಈಗ ಉದ್ಯೋಗ ಇಲ್ಲದಾಗ ಹಸಿವು, ನೀರಡಿಕೆ, ಬಡತನ, ಉದ್ಯೋಗ ಇಲ್ಲದ್ದು ಇವೆಲ್ಲವೂ ಇವತ್ತು ದೈತ್ಯಾಕಾರ ಹಿಂದಿನ ಬೆಳೆಯುವನೋ ಮೋದಿ ಮತ್ತು ಶಾ ಅವರ ಕಂಟಕ ಆಗುವಣ ನಿಶ್ಚಿತ. ಇದರಲ್ಲಿ ಎರಡು ಮಾತಿಲ್ಲ. ಅಂಥದ್ದು ರಾಜಕೀಯ ಮಾಡಿದರೆ ಡಿ ಕೆ ಶಿ ಅವರು ಸಹಿತ ಕಾಂಗ್ರೆಸ್ ಏನೀಗ ಜನ ಬರ್ತಾ ಇದ್ದಾರೆ ಅವರು ದೂರ ಸರಿಯುವ ಸಾಧ್ಯತೆಗಳಿದ್ದಾವೆ. ಯಾಕಂದರೆ ಈಗ ಆಲ್ರೆಡಿ 80-20 ಏನು BJP ಮಾಡ್ತಾ ಅದು ಸಾಧ್ಯ ಇಲ್ದಂಗೆ ಆಗ್ತಾಯಿದೆ. ಯಾಕಂದ್ರೆ ಇವತ್ತು ಈ ವೆಸ್ಟ್ ಬೆಂಗಾಲ್ದಾಗಿರ್ಬೋದು ಮತ್ತೊಂದಾಗಿರ್ಬೋದು ಅಲ್ಲಿ ಎಲ್ಲ ಜನರು ಅದನ್ನು ಮುಸ್ಲಿಮ್ಸ್ ಹೆಚ್ಚಿದ್ದಾರೆ, ಎಲ್ಲರೂ ಇದ್ದಾರೆ. ಅವರೆಲ್ಲ ಒಳಗೆ ಹೇಳ್ಕೊಳ್ಳೋದ್ರಿಂದಾಗೆ ಸಹಜವಾಗಿ ಎಲ್ಲರೂ ನಾವು ಗೆದ್ದೀವಿ ಅಂತಂದಿರ್ಬೋದು. ಆದರೆ ಅದರಿಂದ ಒಂದು ಏನಪ್ಪ ಅಂದ್ರೆ ಇದು ರಾಜನೀತಿ ಅಲ್ಲ, ಇದು ರಾಜಕೀಯ ಅನ್ನುವಂಥದ್ದು ಮತ್ತು ಇದರಿಂದ ಜನರು ಮೆಚ್ಚೋಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು ಹಿಂದಿನ ಬರುವಂಥದ್ದು ನಾವು. ಯಾಕಂದರೆ ಈಗ ಏನೋ ಯಾವ್ಯಾವುದೋ ನೆಲೆಯಲ್ಲಿ ತಮ್ಗೆ ಓಟ್ ಹಾಕಲಾರ್ದವ್ರನ್ನ ಹೊರಗೆ ತೆಗೆಯುವಂಥ ಕೆಲಸ ಏನೋ SIR ಮೂಲಕ ಮಾಡ್ತಾ ಇದ್ದಾರೆ ಅಂತೇಳಿ ವಿರೋಧ ಪಕ್ಷಗಳು ಆರೋಪ ಮಾಡ್ತಾ ಇದ್ದಾರೆ. ಆದರೆ ಈ ಅವ್ರ ಮಂದಿಗೂ ಇವತ್ತು ಉದ್ಯೋಗ ಸಿಗಲಿಲ್ಲ, ಹೊಟ್ಟೆಗೆ ಹಿಟ್ಟಿಲ್ಲ, ಅತ್ಯಂತ ದುರಂತ ಪರಿಸ್ಥಿತಿ ಬಂದ್ರೆ ಅವ್ರೇನು ಮಾಡಬಲ್ಲರು? ಅವರು ವಿರೋಧಿಗಳಾಗಿ ನಿಲ್ತಾರೆ. ಯಾಕಂದ್ರೆ ಎಲ್ಲಿವರೆಗೆ ಹೊಟ್ಟೆಗೆ ಹಿಟ್ಟು ಸಿಗ್ತದೆ ಚಿಂತಿಲ್ಲ, ಬಂದಾಯಿತು, ಬದುಕು ಬಂದಾಯಿತು, ನಾಳೆ ಏನೂ ಇಲ್ಲ. ಇವತ್ತು ನೋಡ್ರಿ ರೈತರ ಗಂಡು ಮಕ್ಕಳು ಹೆಣ್ಣು ಸಿಗ್ತಾ ಇಲ್ಲ, ಮದುವೆಗಳಾಗ್ತಾ ಇಲ್ಲ, ನೌಕರಿಗಳು ಇಲ್ಲ, ಪರ್ಮನೆಂಟ್ ಜಾಬ್ ಅಂತ ಇಲ್ಲೇ ಇಲ್ಲ, ಸ್ಕೂಲ್ಗೆ ಇಳಿದು ಟೀಚರ್ ಆಗಿ ಮತ್ತೇನೂ ಆಗಿ
ಅದಕ್ಕಾಗಿ ಇವತ್ತು ಡಿ ಕೆ ಶಿವರ ಮುಂದಿನ ಒಂದು ದೊಡ್ಡ ಸಮಸ್ಯೆ ಸವಾಲು ಮೊದಲ 2.5 ಲಕ್ಷ ಅಂದರೆ 2,80,000 ಜನಕ್ಕೆಲ್ಲ ಉದ್ಯೋಗ ಕೊಡುವಂಥ ಕೆಲಸ ಈ 2 ವರ್ಷ ಮಾಡಲಿಕ್ಕೆ ಸಾಧ್ಯನಾ ಅನ್ನುವಂಥದ್ದು. ಈಗ 56,000 ಮೊದಲು ಮಾಡೋದು, ಅದ್ರ ಜೊತೆ ಉಳಿದದ್ದು ಮಾಡುವಂಥ ಕೆಲಸ ಲಕ್ಷ ಕೊಟ್ಟ ಉದ್ಯೋಗ ಸೃಷ್ಟಿಗಳಿಗೆ ಹೆಚ್ಚು ಆಸಕ್ತಿ ತೋರಿಸಿದ್ರೆ ನಿಜವಾಗಿಯೂ ರಾಹುಲ್ ಗಾಂಧಿಯವರ ಒಂದು ಏನು ಮೆಸೇಜ್ ಅದ ಅದು ಮುಂದುವರ್ಸ್ಕೊಂಡು ಹೋದಂಗೆ ಆಗ್ತದೆ. ಇಲ್ಲ ಮೋದಿ ಶಾ ರಾಜಕೀಯ ಮಾಡ್ತಾ ಹೊರಟ್ರೆ ಈಗೇನೋ ನೀವು ಮಾಡಿದ್ದೀರಿ ಗೆದ್ದಿದ್ದೀರಿ, ಆದರೆ ಇದು ಶಾಶ್ವತ ರಿಸಲ್ಟ್ ಅಲ್ಲ, ಇಂದಿನ ನಾಳೆಗೊಂದು ಎಂಡ್ ಅದ. ಆದರೆ ಅದ ಎಲ್ಲರಿಗೂ ಉದ್ಯೋಗ ಸೃಷ್ಟಿ ಮಾಡುವಂಥ ಒಂದು ಹೊಸ ಒಂದು ತತ್ವವನ್ನು ಆಧರಿಸ್ಕೊಂಡ್ರೆ ಗಾಂಧೀಜಿಯವರು ನಿಜವಾದ ನನಸು ಮಾಡಲಿಕ್ಕೆ ಹೊರಟ್ರೆ ರಾಹುಲ್ ಗಾಂಧಿಯವರ ರಾಜಕೀಯದಲ್ಲಿ ಮನಸ್ಸಿಟ್ಟ ಅದೇ ಪ್ರಕಾರ ಮುಂದುವರೆದರೆ ನಿಶ್ಚಿತವಾಗಿ ಕಾಂಗ್ರೆಸ್ ಹೇಳ್ಬೋದು, ಡಿ ಕೆ ಶಿ ಇನ್ನೊಬ್ಬ ಹೀರೋ ಆಗ್ಬೋದು. ಆದ್ರೆ ಮಾಡ್ತಾರ ಅನ್ನೋ ಸಮಸ್ಯೆ. ಯಾಕಂದ್ರೆ ಈ ಸದ್ದ ಮುಂದೆ ಅವ್ರ ಮುಂದೆ ಬಂದಿದ್ದು ಸಂಪುಟ ವಿಸ್ತರಣೆ 20 ಜನರಲ್ಲಿ ಯಾರನ್ನು ತೊಗೊಳ್ತಾರೆ, ಏನು ಮಾಡ್ತಾರೆ, ಯಾವ ರೀತಿ ಹಂಚ್ಕೊಳ್ತಾರೆ ಅನ್ನುವಂಥದ್ದು. ಯಾಕಂದ್ರೆ ಇದು ದೊಡ್ಡ ಸಮಸ್ಯೆ ಆದರೆ ಅಂದರೆ ಉಳಿದ ಸಮಸ್ಯೆಗಳಿದ್ದಾವೆ. ಸಮಯ ಭಾಳಿಲ್ಲ, ಸಮಯ ಇಲ್ಲ ಈಗ ಮತ್ತು ಹೊರಟಿದ್ದು ಸಮಯ ಎಷ್ಟು ಕಡಿಮೆ ಆಗ್ತದೆ ಅಷ್ಟು ಪ್ರೆಷರ್ ಹೆಚ್ಚಾಗ್ತದೆ. ಅದಕ್ಕೆ ಒಳ್ಳೆ ಕೆಲಸಗಳು ಬರಲಿ, ಮೊದಲು ನಿರುದ್ಯೋಗಿಗಳಿಗೆ ಉದ್ಯೋಗ ಕೊಡುವಂಥದ್ದು ಕಡೆ ಲಕ್ಷ್ಯ ಕೊಡಲಿ, ಅದಂತ ತಾನು ಬೆಳೀತದೆ ಅಂಥೇಳಿ ಜನಸಾಮಾನ್ಯರು ಮಾತಾಡ್ತಾ ಇದ್ದಾರೆ, ತಜ್ಞರು ಮಾತಾಡ್ತಾ ಇದ್ದಾರೆ. ನಿಮಗೇನು ಅನ್ನಿಸ್ತದೆ ಡಿ ಕೆ ಶಿ ಅವರ ಮತ್ತು ಜನರಿಗೆ ಏನು ಅನ್ನಿಸ್ತದೆ ಮಾತಾಡಿದ್ದು ಸರಿನೋ ತಪ್ಪು? ಮೋದಿ ರಾಜಕೀಯ ಬೇಕೋ ರಾಹುಲ್ ಗಾಂಧಿಯವ್ರ ರಾಜಕೀಯ ಬೇಕೋ? ಈಗ ಅವ್ರ ಮುಂದಿದ್ದಂಥದ್ದು ಮೋದಿ ರಾಜಕೀಯ ನೋಡ್ತಾ ಇದ್ದೀವಿ ತೋಡ್ಬೋಡು ಮಾಡೋ ಹೊಡಿ ನಮ್ಮ ಪಕ್ಷ ಬೆಳೆಸುವ ಅದವಿನ ಎಲ್ಲರೂ ಉದ್ಯೋಗ ಕೊಟ್ಟು ಎಲ್ಲರೂ ನೆಮ್ಮದಿಯಿಂದ ಇರುವಂಥ ವ್ಯವಸ್ಥೆ ಮಾಡಿ ನಾವು ಅವ್ರ ಜೊತೆ ಬೆಳೆಯುವಂಥ ಅಲ್ಲಿ ವ್ಯವಸ್ಥೆ ಇಲ್ಲ ಅನ್ನೋದು ಈಗಾಗಲೇ ಸ್ಪಷ್ಟ ಆಗ್ತಾಯಿದೆ ಮತ್ತು ಜನರು ಅನುಭವಿಸ್ತಾ ಇದ್ದಾರೆ. ಅದಕ್ಕೆ ಸಾಕ್ಷಿನ ಜಂಜಿ ಹುಡುಗರು ಜೊತೆಗೆ ಕಾಕ್ರೋಚ್ ಜನತಾ ಪಾರ್ಟಿ ಜನ ಅಂದ್ರೆ ತಪ್ಪು ಅನ್ನಿಸ್ತದೆ ನಿಮಗೆ. ಅದೇ ರೈತರು ಸಹ ಸೆಳೆದು ಹೇಳ್ತಾ ಇದ್ದಾರೆ, ಆ ಮದ್ದಾರೆ ನೋಡೋಣ ಅದು ಏನಾಗ್ತದೆ ಮುಂದಿನದಲ್ಲೇ. ಆದರೆ ಡಿ ಕೆ ಶಿ ಅವ್ರ ಮುಂದೆ ಸಾಕಷ್ಟು ಸವಾಲುಗಳದಾವೆ, ಅವಕ್ಕೆಲ್ಲ ಉತ್ತರ ಕೊಡುವಂಥದ್ದು ಆಗಲಿ ಅಂತ ಹೇಳ್ತಾ ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿ. 16 ನ್ಯೂಸ್ ಅರ್ಥ ತಿಳಿಸಿರ್ಬೋದು. ಸತ್ಯಕ್ಕಾಗಿ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ, ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ, ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, ಪೇಟಿಎಮ್ ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.